ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC 2025-26ರ ಮಾದರಿ ಪ್ರಶ್ನೆ ಪತ್ರಿಕೆ 2 ಗಣಿತದಲ್ಲಿ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ಎಲ್ಲ ವಿಷಯದಲ್ಲಿ ಕೂಡ ನಾವು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರನ್ನು ಕೊಡ್ತಾನೆ ಇದ್ದೀವಿ. ಸೊ ಜೊತೆಗೆ ಪ್ರತಿ ವಿಷಯದಲ್ಲಿ 40 ಅಂಕಗಳ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೂಡ ಹಾಕ್ತಾ ಇದ್ದೀವಿ. ಅವೆಲ್ಲ ವಿಡಿಯೋಗಳು ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. SSLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ 2026. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರು ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಎರಡೂ ವಿಡಿಯೋಗಳಿದ್ದಾವೆ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ಒಳ್ಳೆ ಮಾರ್ಕ್ಸ್ಗಳು ನಿಮಗೆ ಸಿಗ್ತವೆ. ಹಾಗಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಎಕ್ಸಾಮ್ಗಾಗಿ ತುಂಬ ಒಳ್ಳೆಯ ವಿಡಿಯೋಗಳು ಇಲ್ಲಿ ಸಿಗ್ತದೆ. ಹಾಗಾದರೆ ಶುರು ಮಾಡೋಣ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಕೇಳಿದರು, ಘನ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಅಂತ ಕೇಳಿದರು. ಸೊ ಘನ ಅಂದರೆ 3, ರೇಖೆ ಅಂದರೆ 1, ಓಕೆ, ವರ್ಗ ಅಂದರೆ 2. ಇದು ಕೂಡ ನಿಮಗೆ ಗೊತ್ತಿರಲಿ. ರೇಖಾತ್ಮಕ ಬಹುಪದೋಕ್ತಿದು ಡಿಗ್ರಿ 1 ಇರ್ತದೆ, ವರ್ಗಾತ್ಮಕದು 2 ಇರ್ತದೆ, ಘನದ ಎಷ್ಟು ಇರ್ತದಪ್ಪ ಅಂದ್ರೆ 3 ಇರ್ತದೆ. ಸೊ 3 ಅಂತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ಘನ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ. ಮಹತ್ತಮ ಅಂದರೆ ದೊಡ್ಡದು. ಇನ್ನು ಎರಡನೇ ಪ್ರಶ್ನೆ, ವರ್ಗಾಂತರ ಮಧ್ಯಬಿಂದುವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇಟ್ಸ್ ಅ ವೆರಿ ಈಸಿ. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಭಾಗಿಸು 2. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರವನ್ನು ಬರಬೇಕಿತ್ತು. ಮೂರನೇ ಪ್ರಶ್ನೆ, a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ರೇಖೆಗಳು ಪರಸ್ಪರ ಛೇದಿಸಿದರೆ ಅವುಗಳ ಸರಿಯಾದ ಸಂಬಂಧ ಕೇಳಿದರೆ ಪರಸ್ಪರ ಛೇದಿಸಬೇಕು. ಆಪ್ಷನ್ ಡಿ a1 ಡಿವೈಡೆಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಅನ್ನೋದು ಸರಿಯಾದ ಉತ್ತರ ಬರಬೇಕು. ನಾಲ್ಕನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೂರನೆಯ ಪದ 13ದ, ಎರಡನೇ ಪದ ಎಷ್ಟಿದೆಪ್ಪ ಅಂದರೆ 8ದ. ಹಾಗಾದ್ರೆ ಶ್ರೇಣಿಯ ಮೊದಲನೇ ಪದ ಯಾವುದು ಅಂತ ಕೇಳಿದರು. ಸೊ ಮೂರನೇ ಪದ 13ದ, ಎರಡನೇ ಪದ ಏನಾಗದ 8ದ. ಹಾಗಾದ್ರೆ ಶ್ರೇಣಿಯ ಪದ ಎಷ್ಟಾಗಬೇಕಪ್ಪ ಅಂತಂದ್ರೆ ಒಂದೇದು 3 ಅಂತಕ್ಕದ್ದನ್ನು ಆಗಬೇಕು. ಸೊ ಮೂರನೇ ಪದ 13ದ, ಎರಡನೇ ಪದ 8ದ. 13ರಲ್ಲಿ 8 ಕಳೆದ್ರೆ ಎಷ್ಟು 5, 8ರಲ್ಲಿ 5 ಕಳೆದ್ರೆ ಎಷ್ಟು 3. ಸೊ 3 ಅನ್ನೋದು ಏನಾಗ್ತದಪ್ಪ ಅಂತಂದ್ರೆ -5 ಡಿಫರೆನ್ಸ್ ಇದೆ. ಸೊ ಇದನ್ನು ಈ ಥರ ಕಂಡುಹಿಡಿಬಹುದಾಗಿತ್ತು. ಒಂದು ಅಸಂಭವ ಘಟನೆಯ ಸಂಭವನೀಯತೆ ಅಂತ ಕೇಳಿದರು. ಸೊ 0 ಇರ್ತದೆ. ಖಚಿತ ಘಟನೆಯ ಸಂಭವನೀಯತೆ 1 ಇರ್ತದೆ. ಇದು ಕೂಡ ನಿಮಗೆ ಗೊತ್ತಿರಲಿ. 1 ಖಚಿತ ಘಟನೆಯ ಸಂಭವನೀಯತೆ, ಅಸಂಭವ ಘಟನೆಯ ಸಂಭವನೀಯತೆ 0 ಇಸ್ ದಿ ರೈಟ್ ಆನ್ಸರ್. ಇನ್ನು ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವನ್ನು ತೋರಿಸಿ ಅಂತ ಕೇಳಿದರು. sin ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತಕ್ಕಂಥದ್ದು ಆಪ್ಷನ್ ಡಿ ಏನಾಗೋದಪ್ಪ ಅಂದ್ರೆ ರೈಟ್ ಆನ್ಸರ್ ಬರಬೇಕಿತ್ತು. ಪ್ರಶ್ನೆ 7ಕ್ಕೆ ಬರ್ತೀನಿ. ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿ. ಹಾಗಾದರೆ AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ FT ಆದರೆ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರು. ಆಪ್ಷನ್ ಸಿ ಕೋನ B ಇಸ್ ಈಕ್ವಲ್ ಟು ಕೋನ D. ನಾಲ್ಕನೇ ಪ್ರಶ್ನೆ, 64 cm³ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದ್ದಾರೆ. ಹಾಗಾದರೆ ಆಯತ ಘನಾಕೃತಿಯ ಅತ್ಯಂತ ಉದ್ದದ ಅಂಚಿನ ಅಳತೆ ಎಷ್ಟಾಗಿರ್ತದೆ ಅಂತ ಕೇಳಿದ್ರು. ಆಪ್ಷನ್ ಬಿ 8 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಇದೇ ಆ ಥರದ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಇತ್ತು. ಮುಂದಿನ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತ ಕೇಳ್ತಾರೆ. ಇದು ಯಾವತ್ತೂ ಕೂಡ ನಿಮಗೆ ಕೇಳ್ತಾರೆ. ಸೊ ಇದನ್ನು ನೀವು ಬೈಪೇಟ್ ಮಾಡಲೇಬೇಕು. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಇದೇನಪ್ಪ ಅಂದರೆ ಒಂಥರ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತಕ್ಕಂಥ ನಿಮಗೆ ಪ್ರಶ್ನೆ ಬರ್ತದೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅನ್ನೋದು ಉತ್ತರವನ್ನು ನೀವು ಬರಿಬೇಕು. 10ನೇ ಪ್ರಶ್ನೆ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಬೆಲೆ 0 ಆಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಕಂಡುಹಿಡಬೇಕಾಗಿತ್ತು. ಅದರ ಮೂಲಗಳ ಸ್ವಭಾವ ಏನಪ್ಪ ಅಂದ್ರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ ಅಂತಕ್ಕಂಥ ಆಯ್ಕೆಯನ್ನು ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತು ಬರೆದ್ರೆ ಸೊ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಸಂಖ್ಯೆ A x1 y1 ಮತ್ತು B x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1ರಲ್ಲಿ ವಿಭಾಗಿಸುವ P ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದರು. ಅವಾಗ ಬರಿಬೇಕಿತ್ತು Pxy x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಇಸ್ ದಿ ರೈಟ್ ಆನ್ಸರ್. ಚಿತ್ರ ಕೊಟ್ಟಿದ್ರು, ಶೂನ್ಯತೆಗಳನ್ನು ಕಂಡುಹಿಡಬೇಕು. ವೆರಿ ಸಿಂಪಲ್. ಎಕ್ಸ್ನಲ್ಲಿ ಎಷ್ಟು ಕಡೆ ತಾಗಿದೆ ಅನ್ನೋದನ್ನು ಕೇಳಬೇಕಾಗಿತ್ತು. ಎಷ್ಟಿದ್ದಾವೆ ಶೂನ್ಯತೆಗಳನ್ನು
ಇಲ್ಲೊಂದು -1 ಅದ, ಇಲ್ಲೊಂದು 2 ಅದ. ಹಾಗಾದ್ರೆ ಶೂನ್ಯತೆಯನ್ನು ಬರೀರಿ ಅಂದಾಗ -1 ಮತ್ತು 2 ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ S13 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು X ಇತ್ತು, ಸೋನುವಿನ ವಯಸ್ಸು Yನ 3 ಪಟ್ಟು ಆಗಿತ್ತು. ಹಾಗಾದ್ರೆ ಈ ಹೇಳಿಕೆಗೆ 2 ಚರಾಕ್ಷವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಆದರ್ಶ ರೂಪದಲ್ಲಿ ಬರೀರಿ ಅಂತ ನಿಮಗೆ ಕೇಳಿದ್ದಾರೆ. ಇಲ್ಲಿ ಏನು ಬರಿಬಹುದು? ನೂರಿಯ ಈಗಿನ ವಯಸ್ಸು X ವರ್ಷ, ಸೋನುವಿನ ವಯಸ್ಸು Y ವರ್ಷ, ಎಷ್ಟು ಪಟ್ಟು? 3 ಪಟ್ಟು. ಓಕೆ. ಆಮೇಲೆ 5 ವರ್ಷಗಳ ಹಿಂದೆ ಅಂತ ಕೇಳಿದ್ದಾರೆ. ಆವಾಗ ನಾವು ಏನು ಬರಿತೀರಿ? x - 5 = 3, y - 5, x - 5 = y - 3y - 15. ಆವಾಗ 3x - 3y = -15 + 5. ಆವಾಗ x - 3y + 10 = 0 ಅನ್ನೋದನ್ನು ಈ ಸಮೀಕರಣವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ 14. ಮೊದಲ ಪದ a, ಕೊನೆಯ ಪದ l ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದರು. Sn = n/2 a + l ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಬರೀಬೇಕಿತ್ತು. 15ನೇ ಪ್ರಶ್ನೆ. ಬಾಹುಗಳ ಸಂಖ್ಯೆ ಸಮವಾಗಿರುವ 2 ಬಹುಭುಜಾಕೃತಿಗಳ ಸಮರೂಪತೆಗೆ ಇರುವ ನಿಬಂಧನೆಗಳನ್ನು ಬರೀರಿ ಅಂತ ಕೇಳಿದರು. ಅನುರೂಪ ಕೋನಗಳು ಸಮವಾಗಿರಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಅಂತಕ್ಕಂಥ ಆಪ್ಷನನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. 16ನೇ ಪ್ರಶ್ನೆ. ಒಂದು ಸಿಲಿಂಡರಿನ ಪಾದದ ವಿಸ್ತೀರ್ಣ 38.5 cm² ಅದ, ಆಮೇಲೆ 10 ಸೆಂಟಿಮೀಟರ್ ಎತ್ತರ ಇದೆ. ಹಾಗಾದ್ರೆ ಅದರ ಘನಫಲವನ್ನು ನಿಮ್ಗೆ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಯಾವ ಥರ ಬರೀತೀರಿ? ಸಿಲಿಂಡರಿನ ಪಾದದ ವಿಸ್ತೀರ್ಣ πr² = 38.5 cm², ಸಿಲಿಂಡರಿನ ಎತ್ತರ h 10 ಸೆಂಟಿಮೀಟರ್. ಸಿಲಿಂಡರಿನ ಘನಫಲ ಕಂಡುಹಿಡಲಿಕ್ಕಿರ್ತಕ್ಕಂಥ ಸೂತ್ರ πr²h. ಅವಾಗ ಬೆಲೆಗಳನ್ನು ತುಂಬ್ರಿ, ಎಷ್ಟು ಬರ್ತದೆ? 385. ಅದೇ 385 cm³ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು 17ನೇ ಪ್ರಶ್ನೆಗೆ ಬರ್ತೀನಿ. ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ನಿಮಗೆ ಕೇಳ್ತಾರೆ. ಬರ್ಕೋಬೇಕು. ಫಸ್ಟ್ 2 + √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೋಬೇಕು. ಆಮೇಲೆ 2 + √5 = a/b. ಇಲ್ಲಿ a ಮತ್ತು b ಗಳು ಸಹ ಅವಿಭಾಜ್ಯಗಳು, ಬಟ್ b ಈಸ್ ನಾಟ್ ಈಕ್ವಲ್ ಟು 0. ಅವಾಗ √5 = a/b -2. ಸೊ √5 = a - 2b/b. ಅವಾಗ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ, ಹಾಗೂ a - 2b/b ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಹಾಗಾದರೆ ಇದು ಅಸಾಧ್ಯ, ಇದು ನಮ್ಮ ಊಹೆಗೆ ವಿರುದ್ಧ. ಸೊ 2 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಹಾಗಾದರೆ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು? ಪ್ರೂವ್ ಮಾಡಬೇಕಿತ್ತು. ಮುಂದೆ ರೇಖಾತ್ಮಕ ಸಮೀಕರಣ ವಿಧಾನಗಳನ್ನು ವರ್ಜಿಸೋ ವಿಧಾನದಿಂದ ನಿಮಗೆ ಬಿಡಿಸಲಿಕ್ಕೆ ಕೇಳಿದ್ದಾರೆ. ಬಹಳ ಸಿಂಪಲ್ ಅದ. ಏನು ಕೊಟ್ಟಿದ್ರು? x + 2y = 10, x + y = 6 ಅದ. ಇಲ್ಲಿ ಏನೋ ಆಗ್ತದಪ್ಪ ಅಂದ್ರೆ x ಮತ್ತು x ಹೋಗ್ತದೆ. ಇಲ್ಲಿ ಉಳಿತಕ್ಕಂಥದ್ದು ಎಷ್ಟು? 2y, y ಮತ್ತು 10ರಲ್ಲಿ 6. ಅಂದರೆ 2yದಲ್ಲಿ 1y ಕಳೆದ್ರೆ 1y ಉಳಿತು, 10ರಲ್ಲಿ 6 ಕಳೆದ್ರೆ 4 ಉಳಿತದ. ಓಕೆನಾ? ಅವಾಗ y ಬೆಲೆ ಎಷ್ಟು ಬಂತು? 4 ಬಂತು. ಇದೇ y ಬೆಲೆ 4ಅನ್ನು ಸಮೀಕರಣ 2ರಲ್ಲಿ ತುಂಬಬೇಕು. ಅವಾಗ ನಮಗೆ ಎಷ್ಟು ಬರ್ತದಪ್ಪ ಅಂದರೆ x + y = 4. y ಬೆಲೆ ಎಷ್ಟಿದೆ? 4ಅನ್ನು ತುಂಬನ. x + 4 = 6. ಅವಾಗ x ಏನಾಗ್ತದೆ? 6ರಲ್ಲಿ 4 ಕಳೆದಾಗ 2 ಬರ್ತದೆ. ಎಕ್ಸ್ನ ವ್ಯಾಲ್ಯೂ 2 ಆಗ್ತದೆ. ಅವಾಗ ಎಕ್ಸ್ನ ವ್ಯಾಲ್ಯೂ 2, ವೈನ ವ್ಯಾಲ್ಯೂ 4 ಅಂತ ಬರ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲು ಬರ್ಕೊಡ್ರಿ. ಏನು? 3x² + 6x + 3 = 0 ಅಂದ್ರೆ ಇದೇನು ಮಾಡಬೇಕು? ಹೊಡ್ಕೋಬೇಕು. 3x² - 3x - 3x + 3 = 0 ಇಲ್ಲಿ ಮಾಡಿದ್ದಾರೆ. ಅದನ್ನು 3x ಕಾಮನ್ ತೆಗಿಬೇಕು. x - 1 - 3x - 1 = 0. ಅವಾಗ x - 1 ಮತ್ತು 3x - 3 = 0 ಬರ್ತದೆ. x - 1 = 0, 3x - 3 = 0. ಅವಾಗ x = 1, 3x = 3. ಅವಾಗ x ಏನಾಗ್ತದೆ? 3/3 ಅಂದಾಗ ಅದ್ರ ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ 1 ಅಂತಕ್ಕಂಥದ್ದು ಬರ್ತದೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನೊಂದು ಲೆಕ್ಕ ಕೊಟ್ಟಿದ್ರು ಆರಲ್ಲಿ ಏನದ ಅಂತಂದರೆ x + 2 = x³ - 4. ಇದನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸ್ರಿ ಅಂತ ಕೇಳಿದರು. ಏನು ಬರೀತೀರಿ? ಕೊಟ್ಟ ಸಮೀಕರಣ ಕೊಟ್ಟಿದ್ರು x + 2 = x³ - 4. ಅವಾಗ ಬರೀರಿ x³ + 2³ + 3 (x2 x + 2 x³ - 4). ಅವಾಗ ನಾವೆಲ್ಲ ಅದನ್ನು ವ್ಯಾಲ್ಯೂ ಮಾಡಿ ಕೂಡಿಸಿದಾಗ ನಮ್ಮ ಒಂದು ಆದರ್ಶ ಸಮೀಕರಣ ಎಷ್ಟು ಬರಬೇಕಪ್ಪ ಅಂದರೆ
ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಈಸ್ ಈಕ್ವಲ್ ಟು 0 ಅನ್ನೋದನ್ನು ಬಂದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದರು. ಓಕೆ, ಅಲ್ಲಿ ಶ್ರೇಣಿ ಬರ್ಕೋಬೇಕು. 6, 10, 14 ಇತ್ತು. ಎ 6 ಆಗ್ತದೆ, ಡಿ 10ರಲ್ಲಿ 6 ಹೋದ್ರೆ 4 ಆಗ್ತದೆ, ಎನ್ 20, S20 ಕಂಡುಹಿಡಬೇಕು. ಹಾಗಾದರೆ S20 ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಸೂತ್ರ Sn = n/2 2a + n - 1 × d. ಅವಾಗ S20 ಏನಾಗ್ತದೆ? 20/2 2, ಎ ಅಂದರೆ 6, ಎನ್ ಅಂದರೆ 20, ಡಿ ಅಂದರೆ 4. ಅದನ್ನೇ ವ್ಯಾಲ್ಯೂ ತುಂಬ್ರಿ. ಉತ್ತರ ಎಷ್ಟು ಬರಬೇಕು? 880 ಅನ್ನೋ ಉತ್ತರ ಬಂದ್ರೆ 2 ಅಂಕ ನಿಮಗೆ ಕೊಡ್ತಾರೆ. ಇನ್ನೊಂದು ಲೆಕ್ಕ ಇದೆ. 2, 7, 12 ಎಷ್ಟನೇ ಪದ 47 ಆಗಿರ್ತದೆ? ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದರು. 2, 7, 12. ಹಾಗಾದ್ರೆ ಅದರಲ್ಲಿರ್ತಕ್ಕಂಥದ್ದು 2, 7, 12 ಅಂತಂದ್ರೆ ಮೊದಲ ಪದ ಏನಾಗದ? ಎ ಅದ. ವ್ಯತ್ಯಾಸ ಎಷ್ಟದ? 7ರಲ್ಲಿ 2 ಕಳೆದ್ರೆ 5 ಬರಬೇಕು. ಎನ್ 47 ಅದ. ಎನ್ ಕಂಡು ಹಿಡಿಬೇಕು. ಅವಾಗ ಈ ಸೂತ್ರ ಹಾಕಬೇಕು. Sn = a + n - 1 × d ಸೂತ್ರವನ್ನು ತುಂಬಿದಾಗ ಬೆಲೆಗಳನ್ನು ತುಂಬ್ರಿ. ಎನ್ ಎಷ್ಟದ? 47. ಎ ಎಷ್ಟದ? 2. ಎನ್ ಎಷ್ಟದ? 47. ಡಿ ಎಷ್ಟದ? 5. ಅವಾಗ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 47 ಅಂತಕ್ಕಂಥ ಉತ್ತರವನ್ನು ನಿಮ್ಮದು 10 ಅಂತ ಬರೀಬೇಕು. ಅಂದರೆ 47ನೇ ಪದ ಎಷ್ಟಾಗಿರ್ತದೆ? 10 ಆಗಿರ್ತದೆ ಅನ್ನೋದನ್ನು ನೀವು ತೋರಿಸ್ಬೇಕಿತ್ತು. ಮುಂದಿನ ಪ್ರಶ್ನೆ, ಒಂದು ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ 84 ಮತ್ತು 126 ಸೆಂಟಿಮೀಟರ್. ಇವುಗಳ ಅಗಲ 42 ಸೆಂಟಿಮೀಟರ್ ಸಮವಾಗಿದ್ದೆ. ಎರಡೂ ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಬೇಕು ಮತ್ತು ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಬೇಕು. ಇಲ್ಲಿ 84 ಮತ್ತು 126ರ ಅವಿಭಾಜ್ಯ ಅಪವರ್ತನಗಳನ್ನು ತೆಗಿಬೇಕು. ಸೊ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದಾಗ 84ರದ್ದು ಏನು ಬರ್ತದೆ? 2² × 3 × 7. 126 ಎಷ್ಟು ಬರ್ತದೆ? 2 × 3⁻2 × 7 ಅನ್ನೋದು ಅವಿಭಾಜ್ಯ ಅಪವರ್ತನಗಳು ನಮಗೆ ಬರಬೇಕು. ಆವಾಗ ಮಾಸ ಏನಾಗ್ತದಪ್ಪ ಅಂದರೆ 2 × 3 × 7 ಅಂದರೆ 42. ಅಂದರೆ ಗಾಜಿನ ಫಲಕದ ಗರಿಷ್ಠ ಉದ್ದ 42 ಸೆಂಟಿಮೀಟರ್. ಹಾಗಾದರೆ ಮೊದಲ ಮೇಜಿಗೆ ಹಾಸಲು ಬೇಕಾಗಿದೆ ಎಷ್ಟು? 84/42 2. ಎರಡನೇ ಮೇಜಿಗೆ ಬೇಕಾಗಿದ್ದರೆ 126/42 ಅಂದರೆ 3 ಅನ್ನೋದು ಚೌಕಗಳ ಫಲಕಗಳ ಸಂಖ್ಯೆಯಲ್ಲಿ ನೀವು ತೋರಿಸಬೇಕು. ಇನ್ನು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. sin a = 3/5 ಆದರೆ tan a ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಹಾಗಾದರೆ ನಮಗೆ ಸೂತ್ರ ಗೊತ್ತಿದೆ. sin a = 3/5 ಅಂದರೆ ಅಭಿಮುಖ ಭಾಗಿಸು ವಿಕರ್ಣ ಅಂದರೆ BC/AC ಆಗ್ತದೆ. ಏನು ಹೇಳ್ತದೆ ಪೈಥಾಗೋರಸ್ ಪ್ರಮೇಯ? AC² = AB² + BC². ಆವಾಗ AC 5ರ ವರ್ಗ ಆಗ್ತದೆ. ಓಕೆನಾ? AB² 3ರ ವರ್ಗ. ಆವಾಗ 5ರ ವರ್ಗ ಅಂದರೆ 25, 3ರ ವರ್ಗ ಅಂದರೆ 9. ಈ 3ನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಬರ್ತದೆ. ಅವಾಗ 16 = AB² ಆಗ್ತದೆ. ಅವಾಗ AB ಏನಾಗ್ತದೆ? √16. √16ರ ಬೆಲೆ 4. ಅವಾಗ tan a ಏನದ? ಅಭಿಮುಖ / ಪಾರ್ಶ್ವ ಅಂದಾಗ BC/AB ಅಂದರೆ 3/4 ಅನ್ನೋದನ್ನು ನೀವು ತೋರಿಸಬೇಕಿತ್ತು. ಮುಂದಿನ ಪ್ರಶ್ನೆ, 1, 6, 4, 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದರು. ಸೊ ಬರ್ಕೋಬೇಕು. 1, 6 ಅಂತಂದರೆ x1, y1, 4, 3 ಅಂದರೆ x2, y2. ಓಕೆ, ಆಮೇಲೆ m1, m2 3:1 pxy ಇದೆ. ಅವಾಗ ಸೂತ್ರ pxy m1 x2 + m2 x1 / m1 + m2 m2 y2 + m2 y1 / m1 + m2. ಇದು ಸೂತ್ರ ನಿಮಗೆ ಗೊತ್ತಿರಬೇಕು. ಓಕೆನಾ? ಬೆಲೆಗಳನ್ನು ತುಂಬಿದಾಗ ನಮಗೆ ಎಷ್ಟು ಬರಬೇಕು? 13/4 15/4 ಏನಾಗಿರ್ತದೆ? p(x/y) ನ ಬೆಲೆಗಳು ಅನ್ನೋದನ್ನು ನೀವು ಬರಿಬೇಕು. 24ನೇ ಪ್ರಶ್ನೆ ಬರ್ತೀನಿ. O ಕೇಂದ್ರವಾಗಿರುವ ಎರಡು ಏಕಕೇಂದ್ರೀಯ ವೃತ್ತಗಳನ್ನು ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದ್ದಾರೆ. ಹಾಗಾದರೆ ಚಿತ್ರದಲ್ಲಿ ತೋರಿಸಿರುವಂತೆ ಚಿಕ್ಕ ವೃತ್ತವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಆವಾಗ ನೀವು ಏನು ಬರೀಬೇಕಪ್ಪ ಅಂದರೆ ಚಿಕ್ಕ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್, ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್. ಲಂಬಕೋನ ತ್ರಿಭುಜ APOನಲ್ಲಿ ಪೈಥಾಗೋರಸ್ ನಿಯಮ ಏನು ಹೇಳ್ತದೆ? OA² = AP² + OP². ಅಂದರೆ 5ರ ವರ್ಗ + AP² + 3ರ ವರ್ಗ. 25 - 9 = AP². AP² ಅಂದರೆ 14, AP ಅಂದರೆ √16 ಅಂದರೆ 4 ಸೆಂಟಿಮೀಟರ್. ದೊಡ್ಡ ಜಾದ ಉದ್ದ AB = 2AP ಅಂದರೆ 2 × 4 ಅಂದರೆ 8 ಸೆಂಟಿಮೀಟರ್ ಅನ್ನೋದನ್ನು ನೀವು ತೋರಿಸಬೇಕು. 3 ಮಾರ್ಕ್ಸ್ ಕ್ವಶನ್ ಇತ್ತು. ಸೊ 25 ನೋಡಿ. ಚಿತ್ರದಲ್ಲಿ AB ಸಮಾಂತರ PQ, PC ಸಮಾಂತರ PR. ಹಾಗಾದರೆ AB ಮತ್ತು Cಗಳು ಕ್ರಮವಾಗಿ OP, OQ ಮತ್ತು ORಗಳ ಮೇಲಿನ ಬಿಂದುಗಳಾದರೆ
ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ತೋರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಫಸ್ಟ್ ಆನ್ಸರನ್ನು ನೋಡ್ಕೊಡ್ರಿ. ಸೊ ಈ ತನ್ನಾಗಿರ್ತಕ್ಕಂಥ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಸೊ 3 ಮಾರ್ಕಿಗೆ ಇಷ್ಟು ಸ್ಟೆಪ್ಸ್ಗಳನ್ನು ನೀವು ತೋರಿಸಿ ಅದನ್ನು ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ತೋರಿಸಿದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಇತ್ತು. ಎಸ್, ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಬಿ ಸಿಗಳು ಮಧ್ಯರೇಖೆ ಎ ಡಿ ಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಮಧ್ಯರೇಖೆ ಪಿ ಎಂನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ತೋರಿಸಿ ಅಂತ ಕೇಳಿದರು. ಸೊ ಇದ್ರ ಲೆಕ್ಕ ಮೊದಲು ದತ್ತ ಬರ್ಕೋಬೇಕು, ಆಮೇಲೆ ಸಾಧನೆಯ ಏನು ಮಾಡ್ಕೋಬೇಕಂತ ಬರ್ಕೊಡ್ರಿ. ಅವಾಗ ನೀವು ಏನು ಮಾಡಬೇಕಪ್ಪ ಅಂದ್ರೆ ಸಾಧನೆಯನ್ನು ಮಾಡಿ ಸೊ ಬಾಕೋಬಾ ಸರ್ವಸಮರೂಪತೆಯ ನಿರ್ಧಾರಕ ಗುಣವನ್ನು ನೀವು ಏನು ಮಾಡಬೇಕಾಗಿತ್ತು ಮಾಡಿದರೆ ಈ ಲೆಕ್ಕ ಕಂಪ್ಲೀಟ್ ಆಗ್ತದೆ. ಇಷ್ಟಿದ್ದರದ್ದು ಏನಾಗಿತ್ತು ಉತ್ತರ ಇತ್ತು. ಮುಂದಿನ ಪ್ರಶ್ನೆ 26. ಒಂದು ಚೀಲದಲ್ಲಿ 20 ಕೆಂಪು ಚೆಂಡು, ಕೆಲವು ನೀಲಿ ಚೆಂಡು. ಚೀಲದಿಂದ ನೀಲಿ ಚೆಂಡು ತೆಗೆಯುವ ಸಂಭವನೀಯತೆಯನ್ನು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯ 1/4ರಷ್ಟಿದೆ. ಹಾಗಾದರೆ ಚೀಲದಲ್ಲಿರುವ ನೀಲಿ ಚೆಂಡುಗಳ ಸಂಖ್ಯೆ ಮತ್ತು ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಬೇಕು. ಹಾಗಾದರೆ ಕೆಂಪು ಚೆಂಡುಗಳ ಸಂಖ್ಯೆ ಎನ್ ಆರ್ ಎಷ್ಟದ 20 ಅದ, ನೀಲಿ ಎನ್ ಬಿ ಎಷ್ಟದ ಎಕ್ಸ್ ಅದ, ಒಟ್ಟು ಚೆಂಡು ಎನ್ ಆಫ್ ಎಕ್ಸ್ ಈಕ್ವಲ್ ಟು 20 + ಎಕ್ಸ್ ಅಂತ ಬರ್ತದೆ. ಅವಾಗ ಕೆಂಪು ಚೆಂಡು ತೆಗೆಯುವ ಸಾಧ್ಯತೆಯನ್ನು ಪಿ ಆಫ್ ಆರ್ ಈಕ್ವಲ್ ಟು n/r/n/s ಅಂದರೆ 20/20 + ಎಕ್ಸ್. ಇನ್ನು ನೀಲಿ ಚೆಂಡು ತೆಗೆಯುವ ಸಾಧ್ಯತೆ ಪಿ ಆಫ್ ಬಿ ಈಕ್ವಲ್ ಟು n/b/n(x) x/20 + ಎಕ್ಸ್. ಆವಾಗ ಪ್ರಶ್ನೆ ಪ್ರಕಾರವನ್ನು ನೀವು ಕಂಡುಹಿಡಿತಾ ಹೋದರೆ ನಿಮ್ಗೆ ಏನಾಗ್ತದಪ್ಪ ಅಂದರೆ ಈ ಥರದ ಲೆಕ್ಕಗಳನ್ನು ಸಿಕ್ಕು. ಒಟ್ಟು ನಿಮಗೆ ನೀಲಿ ಚೆಂಡುಗಳ ಸಂಖ್ಯೆ ಎಷ್ಟು ತೋರಿಸ್ಬೇಕು? 5. ಒಟ್ಟು ಚೆಂಡುಗಳ ಸಂಖ್ಯೆ 25 ಅಂತ ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. 27ನೇ ಪ್ರಶ್ನೆ ನೋಡಿ. ಒಂದು ಭಿನ್ನರಾಶಿಯಲ್ಲಿ ಛೇದ ಅಂಶದ 2ಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನರಾಶಿ ಮತ್ತು ಅದರ ವ್ಯುತ್ಕ್ರಮಗಳು 29/10 ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಬರ್ಕೋಬೇಕು. ಆ ಭಿನ್ನರಾಶಿ ಅಂಶ ಏನಾಗಿರಲಿ, ಎಕ್ಸ್ ಆಗಿರಲಿ ಅಂತ ಬರೀರಿ. ಛೇದ 2x + 1, ಭಿನ್ನರಾಶಿ ಅಂಶ ಭಾಗಿಸು ಛೇದ x/2x + 1. ಆವಾಗ ಭಿನ್ನರಾಶಿ ವ್ಯುತ್ಕ್ರಮವನ್ನು ತೋರಿಸ್ಬೇಕು. ವ್ಯುತ್ಕ್ರಮವನ್ನು ತೋರಿಸಿದಾಗ ಲಾಸ್ಟ್ ಭಿನ್ನರಾಶಿ ಎಷ್ಟು ಬರಬೇಕಪ್ಪ ಅಂದರೆ 2/5 ಅಂತ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಪ್ರಶ್ನೆ ಇತ್ತು. ಇದೇ ಪ್ರಶ್ನೆಯಲ್ಲಿ ಎಸ್, ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಕೆಯ ಉತ್ಪಾದನಾ ವೆಚ್ಚ ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಕೆಯ ಸಂಖ್ಯೆಯ 2ಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ 90 ಆದರೆ ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆ ಮತ್ತು ಪ್ರತಿ ಮಡಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಈ ಪ್ರಶ್ನೆ ಉತ್ತರ ಏನಾಗೋದಪ್ಪ ಅಂದ್ರೆ ಇಲ್ಲಿ ಇದೆ. ಅಂದರೆ ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ, ಪ್ರತಿ ಮಡಕೆ ಉತ್ಪಾದನಾ ವೆಚ್ಚ 2x + 3, ಒಟ್ಟು ಉತ್ಪಾದನಾ ವೆಚ್ಚ 90. ಅವಾಗ ನೀವು ಏನಾಗ್ತದಪ್ಪ ಅಂದ್ರೆ ಒಂದು ನಿಮಗೆ ಸಮೀಕರಣ ರೆಡಿ ಆಗ್ತದೆ. ಎಕ್ಸ್ ಇನ್ ದ ಬ್ರಾಕೆಟ್ 2x + 3 = 90 ಆಗ್ತದೆ. ಅದನ್ನು ಬಿಡಿಸ್ಬೇಕು. ಅಂದರೆ ಒಟ್ಟು ಉತ್ಪಾದನಾ ವೆಚ್ಚ ನೀವು ಎಷ್ಟು ತೋರಿಸ್ಬೇಕು? 15 ರೂಪಾಯಿ ಅಂತ ಬರೆದ್ರೆ ನಿಮ್ಮ ಲೆಕ್ಕ ಕಂಪ್ಲೀಟ್ ಆಯಿತು. 28ನೇ ಪ್ರಶ್ನೆಗೆ ಬರ್ತೀನಿ. ಕೊಟ್ಟಿರೋ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್, ಎ ಪಿ ಬಿ ಕಂಸದ ಉದ್ದ 22 ಸೆಂಟಿಮೀಟರ್. ಹಾಗಾದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಹಾಗಾದರೆ ತ್ರಿಜ್ಯ ಎಷ್ಟದ? 21 ಅದ. ಎ ಪಿ ಬಿ ಕಂಸದ ಉದ್ದ 22 ಸೆಂಟಿಮೀಟರ್ ಅದ. ಹಾಗಾದರೆ ಟೀಟಾವನ್ನು ಕಂಡುಹಿಡಬೇಕು. ಸೊ ಫಸ್ಟ್ ಟೀಟಾ ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಸೂತ್ರ ಗೊತ್ತದ. θ/360 × 2πr ಎಷ್ಟು ಬರ್ತದೆ? 60 ಡಿಗ್ರಿ ಬರ್ತದೆ. ನೆಕ್ಸ್ಟ್ ಇದನ್ನು ತೊಗೊಂಡು ನಾವು ಏನು ಮಾಡಬೇಕು? ಎ ಪಿ ಬಿ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅವಾಗ ಎಷ್ಟು ಬರಬೇಕು? 231 cm². ಆಮೇಲೆ ನೆಕ್ಸ್ಟ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಮತ್ತು ವೃತ್ತಖಂಡದ ವಿಸ್ತೀರ್ಣವನ್ನು ನೀವು ಕ್ಯಾಲ್ಕುಲೇಷನನ್ನು ಮಾಡಿದರೆ ಉತ್ತರ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಬಹುಲಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ. ಬಹುಲಕವನ್ನು ಕಂಡುಹಿಡಿಬೇಕು. ಸೊ ಈ ವರ್ಗಾಂತರ ಮತ್ತು ಆವೃತ್ತಿಯಲ್ಲಿ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಗುರುತಿಸ್ತೀರಿ. ಸೊ ಆವಾಗ ಬಹುಲಕದ ಸೂತ್ರವನ್ನು ಹಾಕಬೇಕು. ಸೊ ಬಹುಲಕದ ಸೂತ್ರ ಹಾಕಿದಾಗ ನಮ್ಗೆ ಎಷ್ಟು ಬರಬೇಕು? 34.7 ಅನ್ನೋದನ್ನು ಬರೆದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಇನ್ನು ಈ ವರ್ಗಾಂತರ ಮತ್ತು ಆವೃತ್ತಿಗೆ ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಇದು ವರ್ಗಾಂತರ ಇದೆ, ಆವೃತ್ತಿ ಇದೆ, ಆಮೇಲೆ ನಾವು ಸಂಚಿತ ಆವೃತ್ತಿಯನ್ನು ಇಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಬರ್ಕೊಡ್ರಿ, ಮಧ್ಯಾಂಕದ ಸೂತ್ರ ಹಾಕ್ರಿ. ಸೊ ಈ ಒಂದು ವರ್ಗಾಂತರ ಮತ್ತು ಆವೃತ್ತಿಗೆ ಬರ್ತಕ್ಕಂಥ ಮಧ್ಯಾಂಕ 28 ಅಂತ ಬರಬೇಕು. ಸೊ 28 ಅಂತಕ್ಕಂಥದ್ದು ರೈಟ್ ಆನ್ಸರ್ ಇಲ್ಲಿ ತೋರಿಸ್ಬೇಕು. 30ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 2x² - 8x + k + 1. ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ 7ರಷ್ಟಾದಾಗ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 2x² - 8x + k + 1, ax² + bx + c = 0. ಅವಾಗ a2 b - 8 c k + 1 ಬರ್ತದೆ.
ಆವಾಗ ಟೋಟಲಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಎ ಅಂತಕ್ಕಂಥದ್ದು 1/2 ಕೆ ಅನ್ನೋದು 5/2 ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟೇ ಏನಾಗಿತ್ತಪ್ಪ ಅಂದರೆ ಈ ಪ್ರಶ್ನೆಯಲ್ಲಿ ಇತ್ತು. ಪ್ರಮೇಯದ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೇ ಇರ್ತದಂತ ಸಾಧಿಸಬೇಕು. ಸೊ ದತ್ತ ಇತ್ತು, ಸಾಧನೀಯ, ನೆಕ್ಸ್ಟ್ ಏನು ಬರೀಬೇಕು, ರಚನೆ ಇದೆ. ಸೊ ರಚನೆ ಆದ ನಂತರ ಸಾಧನೆ. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಲೆಕ್ಕವನ್ನು ಬಿಡಿಸ್ಬೇಕಿತ್ತು. ಇನ್ನು 32ನೇ ಪ್ರಶ್ನೆಗೆ ಇಲ್ಲಿ ಲೆಕ್ಕ ಇತ್ತು. ಸೊ ಫಸ್ಟ್ ಇದೆ ನೋಡಿ, √1 + sin a / 1 - sin a = sec a + tan a ಅಂತಕ್ಕಂಥ ಸಾಧಿಸಿ ಅಂತ ಕೇಳಿದರು. ಸೊ ಈ ಥರನಾಗಿರ್ತಕ್ಕಂಥ ಸಾಧಿಸಿದರೆ 3 ಮಾರ್ಕ್ಸ್ ನಿಮಗೆ ಸಿಗ್ತಿತ್ತು. ಇನ್ನೊಂದು ಪ್ರಶ್ನೆ, cos sec a - sin a tan a + cot a = cot a cos sec a ಅಂತಕ್ಕಂಥನ್ನು ಸಾಧನೆ ಮಾಡಲಿಕ್ಕೆ ಕೇಳಿದರು. ಇದು ಅದರ ಲೆಕ್ಕ ಇತ್ತು. ಇದನ್ನು ನೀವು ಬಿಡಿಸಬೇಕು. ಇನ್ನು 33ನೇ ಪ್ರಶ್ನೆ ಉತ್ತರ ನೋಡಿ, ದೂರ ಸೂತ್ರದ ಸಹಾಯದಿಂದ ಬಿಡಿಸಲಿಕ್ಕೆ ಕೇಳಿದರು. ಸೊ ಈ ಥರದ ನೀವು ಡಯಾಗ್ರಾಮನ್ನು ಹಾಕಬೇಕು, ಮಧ್ಯಬಿಂದು ಪ್ರಮೇಯವನ್ನು ತೋರಿಸಬೇಕು. ಈ ಮಧ್ಯಬಿಂದು ಪ್ರಮೇಯಕ್ಕೆ ಅನುಗುಣವಾಗಿ ನೀವು ಲೆಕ್ಕವನ್ನು ಬಿಡಿಸಿದರೆ ಸೊ ನಿಮ್ಮ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 5 ಮಾನಗಳಂತ ಒಂದರಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಇದೆ 5 ಮಾನಗಳನ್ನು ತೆಗೆದುಕೊಂಡು ಹೋಗಿ ಮತ್ತೆ ಬಿ ಸಿಯ ಉದ್ದದಲ್ಲಿ ಹಾಕಿದಾಗ ಅವಾಗ EF = 1/2 BC ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಗ್ರಾಫ್ ಇದೆ. ಸೊ 2x + y = 8, x - y = 1. ಬಿಂದುಗಳನ್ನು ನೋಡ್ಕೊಡ್ರಿ, XYದಲ್ಲಿ ಯಾವ್ಯಾವ ಬಿಂದುಗಳು ಬಂದಿದ್ದಾವೆ ಅದನ್ನು ಬಿಂದುಗಳನ್ನು ನೋಡಿ. ಸೊ ಈ ಥರದ ಚಿತ್ರವನ್ನು ನೀವೇನು ಮಾಡಬೇಕಾಗಿತ್ತು, x3 y2 ಅನ್ನೋದನ್ನು ಹಾಕಿದ್ರೆ ಉತ್ತರ ಕಂಪ್ಲೀಟ್ ಇತ್ತು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಸಮಾಂತರ ಶ್ರೇಣಿಯಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42, 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3. ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಬರ್ಕೊಡ್ರಿ, S6 ಅನ್ನೋದು 42 ಅದ. ಸೊ ಟೋಟಲಿ ಈ ಥರನಾಗಿರ್ತಕ್ಕಂಥ ಲೆಕ್ಕವನ್ನು ನೀವೇನು ಮಾಡಬೇಕು, ತೋರಿಸ್ಬೇಕಿತ್ತು. ಸೊ ತೋರಿಸಿದಾಗ ಎಷ್ಟು ಬೆಲೆ ಬರಬೇಕು, 13ರ ಬೆಲೆ 26 ಅನ್ನೋದನ್ನು ಸೂಚಿಸಿದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಪ್ರಶ್ನೆ ಕೇಳಿದರು, ಏನಿದೆ ನೋಡಿ, ಒಂದು ಸಮಾಂತರ ಶ್ರೇಣಿಯ 4 ಮತ್ತು 8ನೇ ಪದಗಳ ಮೊತ್ತ 24, 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ, ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ ಅಂತ ನೀವು ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಅವಾಗ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದರ ಉತ್ತರ, ಸೊ ಫಸ್ಟ್ ಏನು ಬರ್ಕೋಬೇಕಾಗಿತ್ತು, ಕೊಟ್ಟಿರ್ತಕ್ಕಂಥದ್ದು ಬರ್ಕೊಡ್ರಿ, A4 + A8 = 24 ಇದೆ. ಅದನ್ನು ಈ ಥರನಾಗಿರ್ತಕ್ಕಂಥ ನೀವು ಕ್ಯಾಲ್ಕುಲೇಷನನ್ನು ಏನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಮಾಡಿಕೊಂಡು ಉತ್ತರವನ್ನು ನೀವು ಸೂಚಿಸಬೇಕು. A25 ಎಷ್ಟು ಬತ್ತು, 107 ಬತ್ತು. ಸೊ ಅದನ್ನು ಬಂದರೆ ಕಂಪ್ಲೀಟ್ ಆಯಿತು. 36, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಸಾಧಿಸಿ ಅಂತ ಕೇಳಿದರು. ಆವಾಗ ಈ ಥರದ ಚಿತ್ರವನ್ನು ಬರಿಬೇಕು. ದತ್ತ, ಸಾಧನೀಯ, ಸಾಧನೆ ಇತ್ತು. ಲಾಸ್ಟ್ ಏನಾಗಿತ್ತಪ್ಪ ಅಂತಂದ್ರೆ ತ್ರಿಭುಜ AD ಮತ್ತು ತ್ರಿಭುಜ ECDಗಳಲ್ಲಿತ್ತು. ಅವಾಗ ಲಾಸ್ಟ್ ನೀವೇನು ಮಾಡಬೇಕಾಗಿತ್ತು, ಸಮೀಕರಣ 1, 2 ಮತ್ತು 3 ಹಾಕಿಕೊಂಡು AD / DB = AE / BC ಅಂತ ಸಾಧಿಸಿದರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಪ್ರಶ್ನೆ ಇತ್ತು, 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನೇ ಇರ್ತವೆ. ಅದರಿಂದಾಗಿ ಆ 2 ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸಿ ಅಂತ ನಿಮಗೆ ಪ್ರಶ್ನೆ ಇತ್ತು. ಸೊ ಈ ಥರದ 2 ತ್ರಿಭುಜಗಳನ್ನು ತಗೊಳ್ರಿ, ತ್ರಿಭುಜ ABC, ತ್ರಿಭುಜ DEF. ಆವಾಗ ದತ್ತ, ಸಾಧನೀಯ, ರಚನೆ ಇತ್ತು. ರಚನೆ ಒಂದು ಮಾಡ್ಕೋಬೇಕು. ಆಮೇಲೆ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಸಾಧನೆಯನ್ನು ಮಾಡಿದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟು ನೀವು ಸಾಧನೆಯನ್ನು ಮಾಡಬೇಕಿತ್ತು. 37ನೇ ಪ್ರಶ್ನೆ ಟ್ರಿಗ್ನೋಮೆಟ್ರಿ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆ ಇತ್ತು. ಒಂದು ಗೋಪುರ ಹಾಗೂ ಒಂದು ಕಟ್ಟಡದ ಸಮತಲದ ನೆಲದ ಮೇಲೆ ಅಂತ ಕೊಟ್ಟಿದ್ದಾರೆ. ಸೊ ಈ ಥರದ ಒಂದು ಚಿತ್ರ ಹಾಕಿ ಅದರಲ್ಲಿ CD ಕಟ್ಟಡದ ಎತ್ತರ, AB ಗೋಪುರದ ಎತ್ತರವನ್ನು ಬರ್ಕೊಡ್ರಿ. ಆವಾಗ ಇಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಇಷ್ಟು ಉತ್ತರವನ್ನು ನೀವು ತೋರಿಸ್ಬೇಕಾಗಿತ್ತು. ಎಸ್, ಇನ್ನು ಲಾಸ್ಟ್ 5 ಮಾರ್ಕ್ಸ್ ಕ್ವಶನ್ ಇದೆ ನೋಡಿ. ಮೇಲ್ಮೈ ವಿಸ್ತೀರ್ಣಗಳು, ಘನಫಲದ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಲೆಕ್ಕ ಇತ್ತು. ಇದು ಫಸ್ಟ್ ಆನ್ಸರ್ ಇತ್ತು. ಘನಫಲದ ಮೇಲ್ಮೈ ವಿಸ್ತೀರ್ಣದಲ್ಲಿರ್ತಕ್ಕಂಥ ಮೊದಲ ಲೆಕ್ಕ. ಸಿಲಿಂಡರ್ನ ವ್ಯಾಸ, ತ್ರಿಜ್ಯ, ಶಂಕುವಿನ ಎತ್ತರಗಳನ್ನು ಹಾಕಬೇಕಾಗಿತ್ತು. ಹಾಕಿ ಸೊ ಈ ಥರನಾಗಿರ್ತಕ್ಕಂಥ ಉತ್ತರಗಳನ್ನು ನೀವು ಬರಿಬೇಕಿತ್ತು. 1526.25 ಅಂತ ಬರೆದ್ರೆ ಸಾಕು. ಇನ್ನು ಶಂಕುವಿನ ಎತ್ತರ 12 ಸೆಂಟಿಮೀಟರ್, ತ್ರಿಜ್ಯ 3.5, ಈ ಓರೆ ಎತ್ತರವನ್ನು ಬರಿಬೇಕಾಗಿತ್ತು. ಸೊ ಬರೆದು ಘನಫಲ ಲಾಸ್ಟ್ ಏನು ಮಾಡಬೇಕಾಗಿತ್ತು, ಇದು ಆಟಿಕೆ ಘನಫಲ ಕಂಡುಹಿಡಿಬೇಕಿತ್ತು. ಆಮೇಲೆ ಲಾಸ್ಟ್ ನೀರಿನ ಅಳತೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಿತ್ತು.
ಇಷ್ಟೇನಾಗಿತ್ತಪ್ಪ ಅಂತಂದರೆ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ಗಣಿತದ ಮಾಡಲ್ ಕ್ವಶನ್ ಪೇಪರ್ 2 ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.